ಥ್ಯಾಂಕ್ ಯು ಅಣ್ಣ ನಮಸ್ಕಾರ. ನಮಸ್ತೆ. ಬನ್ನೂರು ವಿಶೇಷವಾಗಿ ಸಂಜೆ ಪತ್ರಿಕೆ ಬರ್ತಾ ಇದೆ, ಸಂಜೆ ಮುಗಿಲು ಅಂತ, ಏನು ವಿಶೇಷ ಹೇಳ್ತೀರಾ? ಮೊದಲು ಹಿಂದೆ ಸಂಜೆ ಪತ್ರಿಕೆಯಿಂದ ಬರ್ತಿತ್ತು, ಕಾಲ ನಿಂತೋಗ್ಬಿಟ್ಟಿತ್ತು. ಈಗ ಸಂಜೆ ಪತ್ರಿಕೆ ಸಂಜೆ ಮುಗಿಲು. ಯಾಕೆಂದರೆ ಮುಗಿಲು ಅಂತಂದರೆ ದೊಡ್ಡದು, ಇದಕ್ಕೆ ಮುಗಿಲ್ಲ, ಏನು ಕ್ಲೋಸ್ ಇಲ್ಲ, ಎಲ್ಲಿ ಗಂಟೆ ಹಬ್ಬೋದು. ಸಮುದ್ರ ಎಷ್ಟಿದೆಯೋ ಮುಗಿಲು ಅಷ್ಟೇ, ಎಷ್ಟೈತೆ ಎಲ್ಲಿ ಗಂಟೆ ಹಬ್ಬೋದು. ಅದೇ ಥರ ಈ ನಿಮ್ಮ ಪತ್ರಿಕೆ ನಿಮ್ಮ ಒಂದು ನೇತೃತ್ವದಲ್ಲಿ ಹಬ್ಬಲಿ ಅಂತ ನಾನು ಇದಕ್ಕೆ ಶುಭಾಶಯವನ್ನು ಕೊಡ್ತಾ ಇದ್ದೀನಿ. ಇದು ನಿರಂತರವಾಗಿರಲಿ, ದಿಟ್ಟ ನೇರ ನಿರಂತರ ಅಂತಾರಲ್ಲ, ನಿಮ್ಮ ಒಂದು ಈ ಪತ್ರಿಕೆ ಯಶಸ್ಸು ಕಂಡು ಅಂತೇಳಿ ನಾನು ಹೌದು. ತಾವು ಕೂಡ ಇವತ್ತು ಬನ್ನೂರು ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಆದಂಥವ್ರು, ಮಾಜಿ ಅಧ್ಯಕ್ಷರು, ಭಾಳ ಜವಾಬ್ದಾರಿ ಅಂತ ವಿಚಾರಗಳನ್ನ ತಾವು ಒತ್ತಿ ಎಲ್ಲ ಕೆಲಸಗಳನ್ನ ಮಾಡಿದ್ದೀರಾ. ಸಮಾಜಕ್ಕೆ ಕಳಕಳಿ ಕೆಲಸ ಮಾಡ್ತಿದ್ದೀರಾ. ಮತ್ತು ಮುಖ್ಯವಾಗಿ ಹೇಮದ್ರಮ್ಮನ ಹಬ್ಬದ ಪ್ರಯುಕ್ತವಾಗಿ ರಂಗೋಲಿ ಸ್ಪರ್ಧೆನ ಏರ್ಪಡಿಸಿದ್ದೀರಿ ನೀವು, ನಮ್ಮ ಪೈಲ್ವಾನ್ ರಮೇಶ್ನವರು, ಎಲ್ಲರೂ ಕೂಡ ಸೇರಿಕೊಂಡು ಒಂದು ಒಳ್ಳೆ ಬಳಗ. ಏನೇನು ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಹಳ್ಳಿಗಾಡಿನಲ್ಲಿ ನಡೆಸ್ತಾ ಹೋಗ್ತಾ ಇದೆ. ಅದನ್ನು ಪುನಃ ನಾವು ಕೊಡಬೇಕಾದ್ರೆ ಇಂಥ ಒಂದು ಕಾರ್ಯಕ್ರಮಗಳು ಅತ್ಯಂತ ಮಾಡ್ಬೋದು. ನೋಡಿ, ಇವತ್ತು ಹಳ್ಳಿಗಳಿಂದ ಅಕ್ಕಪಕ್ಕ ಊರಿಂದ ಬಂದು ನಮ್ಮ ಬಸವ ಜಯಂತಿಯ ಅಂಗವಾಗಿ ನಡೀತಿರೋಂಥ ಜಾಗೃತಿ ಎಲ್ಲ ಬರ್ತಾರೆ. ಇಂಥ ಕಾರ್ಯಕ್ರಮ ಮಾಡ್ತಿದ್ದಾಗ ಹೊರಗಡೆ ಹೋಗೋದು ಒಳಗಡೆ ಇರೋದನ್ನ ನಾವು ಪುನಃ ತರ್ಬೋದು, ಕಾರ್ಯಗತ ಮಾಡ್ಬೋದು. ಇದೊಂದು ಉದಾಹರಣೆ ಆಗಿದೆ. ಇದು ಸುಮಾರು ವರ್ಷದಿಂದ ಇದು ಒಂದು ದಾಸೋಹ ನಡೀತಾ ಇದೆ. ಈ ದಾಸೋಹ ನಡೆಸೋರಿಗೆ ಇನ್ನೂ ಹೆಚ್ಚಿನ ಕಾಪಾಡಿ ಅಂತ ಈ ಮುಖಾಂತರ ಅವ್ರಿಗೆ ನಾನು ಶುಭವನ್ನು ಕೊಡ್ತೀನಿ. ಥ್ಯಾಂಕ್ ಯು.